ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಇಲ್ಲಿ ಮೈಲಾರಲಿಂಗೇಶ್ವರ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಜಾತ್ರೆ ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ನಮ್ಮ ಈ ನಾಟಕಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಲಾರದಲ್ಲಿ ಭಾಳಷ್ಟು ನಾಟಕಗಳು ನಾವು ನೋಡ್ಬೋದು. ಜಾತ್ರೆಗಳಲ್ಲಿ ಹಳ್ಳಿಯ ಜನಗಳು ಭಾಳಷ್ಟು ಪ್ರಾಮುಖ್ಯತೆ ಕೊಡುವುದು ಸಿನಿಮಾಗಳಿಗಿಂತ ಅತಿ ಹೆಚ್ಚು ನಾಟಕಗಳಿಗೆ ಮಾತ್ರ. ನೋಡ್ಬೋದು, ಮೈಲಾರದಲ್ಲಿದ್ದೀವಿ ನಾವು. ಭಾಳಷ್ಟು ನಾಟಕಗಳು ಬಂದಿದ್ದಾವೆ ಮೈಲಾರ ಜಾತ್ರೆಯಲ್ಲಿ. ಉತ್ತರ ಕರ್ನಾಟಕ ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ಜಾತ್ರೆಗಳಲ್ಲಿ ನಾಟಕಗಳು. ಅತಿ ಹೆಚ್ಚು ನಾಟಕಗಳನ್ನು ಇಷ್ಟಪಡುವಂಥ ಜಾತ್ರೆಗಳು ಅಂದರೆ ಒಂದು ನಮ್ಮ ಬಾದಾಮಿಯ ಬನಶಂಕರಿ ಜಾತ್ರೆ ಆಗಿರ್ಬೋದು, ಮತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ನಮ್ಮ ಕೊಟ್ಟೂರಿನ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವದ ಜಾತ್ರೆ ಆಗಿರ್ಬೋದು, ಹಾಗೆಯೇ ನಮ್ಮ ಮೈಲಾರಲಿಂಗ ಸ್ವಾಮಿಯ ಜಾತ್ರೆ ಆಗಿರ್ಬೋದು. ಇವುಗಳಲ್ಲಿ ಅತಿ ಹೆಚ್ಚು ಆಕರ್ಷಣೀಯವಾಗಿರುವುದಂದರೆ ನಾಟಕಗಳು. ಅತಿ ಹೆಚ್ಚು ಜನ ಸೇರುವಂಥ ಜಾತ್ರೆಗಳು ಅಂತಂದರೆ ಇವು ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ನಾಟಕಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಭಾಳಷ್ಟು 6 ನಾಟಕಗಳು ಬಂದಿದ್ದಾವೆ ಮೈಲಾರದಲ್ಲಿ. ಒಂದಕ್ಕಿಂತ ಒಂದು ಭಾಳಷ್ಟು ಅದ್ಭುತವಾಗಿವೆ ನಾಟಕಗಳು. ನೋಡಬೇಕು, ಬಂದಿರೋಂಥವ್ರು ಎಲ್ಲ ಜನಗಳು ನೋಡಬೇಕು ನಾಟಕಗಳು. ನಾಟಕದ ಕಲಾವಿದರನ್ನು ಬೆಳೆಸಬೇಕು. ಭಾಳಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ನಾಟಕಗಳನ್ನ. ಈಗಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನಾಟಕಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಹಾಸ್ಯ ಹಾಗೂ ಕೌಟುಂಬಿಕ ಕಥೆಗಳುಳ್ಳ ಅದ್ಭುತವಾದ ನಾಟಕಗಳು ಇದ್ದಾವೆ. ಯಾವುದು ಇಷ್ಟವಾಗುತ್ತದೆ ಅದನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಇಷ್ಟು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.